ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಜಮಾತೆ ಇಸ್ಲಾಮೀನ್ ಕರ್ನಾಟಕ ಮಾಸಿಕ ಸುದ್ದಿ ಬುಲೆಟಿನ್ಗೆ ಸ್ವಾಗತ. ನಾನು ಮೊಹಮ್ಮದ್ ಇಸ್ಮಾಯಿಲ್ ತೀರ್ಥಹಳ್ಳಿ. ಇದು ಜನವರಿ ತಿಂಗಳ ಸುದ್ದಿ ಬುಲೆಟಿನ್. ಜನವರಿ ತಿಂಗಳ ಆಂದೋಲನದ ಚಟುವಟಿಕೆಗಳ ಮುಖ್ಯಾಂಶಗಳು: ಕರ್ನಾಟಕದಲ್ಲಿ ಕಾರ್ಯಕರ್ತರ ನಿರ್ಮಾಣ ಅಭಿಯಾನ, ಇಸ್ಲಾಮಿ ಆಂದೋಲನಕ್ಕೆ ಹೊಸ ಉಸಿರು. ಅಧ್ಯಯನ ಶೂರಸಭೆ, ಭಾರತದಲ್ಲಿ ದ್ವೇಷ ಮತ್ತು ಜಾತಿ ವೈಷಮ್ಯ ಕುರಿತು ಆಳವಾದ ಚಿಂತನೆ. ಬೆಳಗಾವಿ ಮಹಿಳಾ ಸದ್ಭಾವನಾ ವೇದಿಕೆ ಸ್ಥಾಪನೆ, ದ್ವೇಷ ನಿವಾರಣೆ ಮತ್ತು ಏಕತೆಯ ಸಂದೇಶ. ಉಳ್ಳಾಲ, ಸಾಗರ, ಹಾಸನ ಕುರಾನ್ ಪ್ರವಚನ, ರಾಜ್ಯದ ವಿದ್ಯಾವಂತರ ಪಾಲ್ಗೊಳ್ಳುವಿಕೆ. ಎಸ್ಐಒ ಶಿರಾಳಕೊಪ್ಪದ ವತಿಯಿಂದ ಪ್ಯಾಲೆಸ್ತೈನ್ ಪ್ರದರ್ಶನ ಆಯೋಜನೆ. ಆಂದೋಲನದ ಅತ್ಯವಶ್ಯಕ ಕಾರ್ಯಗಳು ಉಸಿರಾಟದಂತೆಯೇ ಅವಶ್ಯಕ. ಬೆಂಗಳೂರು ಮೆಟ್ರೋ ಸದಸ್ಯರೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟ್ರಾಧ್ಯಕ್ಷರ ಭಾಷಣ. ಈಗ ಸುದ್ದಿ ವಿವರಣೆ. ಕಾರ್ಯಕರ್ತರ ನಿರ್ಮಾಣ ಅಭಿಯಾನದಲ್ಲಿ ತರಬೇತಿ ಕಾರ್ಯಾಗಾರಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದ್ದು, ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಜನವರಿ 5ರಿಂದ 19ರವರೆಗೆ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕವು ರಾಜ್ಯ ಮಟ್ಟದ ಈ ಅಭಿಯಾನದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಈ ಸಭೆಗಳ ಮುಖ್ಯ ಉದ್ದೇಶದಲ್ಲಿ ಸದಸ್ಯರು ಹಾಗೂ ಅನುಯಾಯಿಗಳಿಗೆ ಇಸ್ಲಾಮಿ ಆಂದೋಲನದ ಉದ್ದೇಶ, ಗುರಿ, ತತ್ವಗಳು ಹಾಗೂ ಪ್ರಚಾರದ ಜವಾಬ್ದಾರಿಗಳನ್ನು ಪರಿಚಯಿಸುವುದು ಒಳಗೊಂಡಿತ್ತು. ಈ ತರಬೇತಿ ಸಭೆಗಳಲ್ಲಿ ಜಮಾತೆ ಇಸ್ಲಾಮಿ ಸಂವಿಧಾನದ ಪ್ರಮುಖ ಭಾಗಗಳನ್ನು ವಿವರಿಸಲಾಗಿತ್ತು. ಇದರಲ್ಲಿ ಸಂಘಟನೆಯ ಗುರಿ, ಉದ್ದೇಶ, ಪ್ರೇರಕ ಮತ್ತು ವಿಧಾನಗಳನ್ನು ಒಳಗೊಂಡಿತ್ತು. ಭಾಗವಹಿಸುವವರನ್ನು ಜಮಾತೆ ಇಸ್ಲಾಮಿಯೊಂದಿಗೆ ಸಂಪರ್ಕದಲ್ಲಿರಲು ಮತ್ತು ಶಹಾದತೆ ಕಾರ್ಯದ ಮಹತ್ವವನ್ನು ತಿಳಿಸಿಕೊಡಲಾಯಿತು. ಅಲ್ಲದೆ ಅನ್ಸಾರುಲ್ಲಾ ಶ್ರೇಣಿಯಲ್ಲಿ ಸೇರ್ಪಡೆಗೊಳ್ಳಲು ಪ್ರೇರಣೆ ನೀಡಲಾಯಿತು. ಈ ಅಭಿಯಾನದಲ್ಲಿ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಕಾರ್ಯದರ್ಶಿ ಅಕ್ಬರ್ ಅಲಿ ಉಡುಪಿ, ಮೊಹಮ್ಮದ್ ಯೂಸುಫ್ ಕನ್ನಿ, ಮೌಲಾನಾ ವಹೀದುದ್ದೀನ್ ಖಾನ್ ಉಮ್ರಿ ಮದನಿ, ಮೌಲಾನಾ ಅಬ್ದುಲ್ ಗಫಾರ್ ಹಾಮಿದ್ ಉಮ್ರಿ, ಮೌಲಾನಾ ಉಬೇದುಲ್ಲಾ ಉಮ್ರಿ, ಮೊಹಮ್ಮದ್ ಬಿಲಾಲ್, ಮಹಿಳಾ ಘಟಕದ ರಾಜ್ಯ ಕಾರ್ಯದರ್ಶಿಗಳಾದ ತಶ್ಕೀಲಾ ಖಾನಂ ಮತ್ತು ಜನಾಬ್ ಅತರುಲ್ಲಾ ಶರೀಫ್, ಕರ್ನಾಟಕ ಸಲಹಾ ಸಮಿತಿ ಸದಸ್ಯರು ಪಾಲ್ಗೊಂಡಿದ್ದರು. ಇನ್ನು ವಲಯ ಸಂಚಾಲಕರು, ಜಿಲ್ಲಾ ಸಂಚಾಲಕರು, ಸ್ಥಳೀಯ ಘಟಕಾಧ್ಯಕ್ಷರು ಹಾಗೂ ಸದಸ್ಯರುಗಳು ಈ ಅಭಿಯಾನವನ್ನು ಯಶಸ್ವಿಗೊಳಿಸಲು ತಮ್ಮನ್ನು ತೊಡಗಿಸಿಕೊಂಡರು. ಈ ಅಭಿಯಾನವು ಸಂಘಟನೆಯ ಕಾರ್ಯಕರ್ತರ ಸಂಖ್ಯೆಯಲ್ಲಿ ಹೆಚ್ಚಳಕ್ಕೆ ಮಾತ್ರ ಕಾರಣವಾಗದೆ ಜಮಾತೆ ಇಸ್ಲಾಮಿನ ಉದ್ದೇಶ ಮತ್ತು ಕಾರ್ಯವಿಧಾನವು ಜನರಲ್ಲಿ ಹೊಸ ಚೇತನ ಮತ್ತು ಉತ್ಸಾಹ ಹುಟ್ಟುವಂತೆ ಮಾಡಿತ್ತು. ಕರ್ನಾಟಕ ಜಮಾತೆ ಇಸ್ಲಾಮಿ ಹಿಂದ್ ಮಧ್ಯಾವಧಿ ಶೂರಾಸಭೆ. ಬೆಂಗಳೂರು ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಶಾಖೆಯ ಮಧ್ಯಾವಧಿ ಶೂರಾಸಭೆ ಶಾಂತಿ ಸದನ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಾದ್ ಬೆಳಗಾವಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಸಭೆಯಲ್ಲಿ ವಿಭಾಗಗಳ ಕಾರ್ಯದರ್ಶಿಗಳು ತಮ್ಮ ಕಾರ್ಯನಿವೃತ್ತಿ ವರದಿಗಳನ್ನು ಮಂಡಿಸಿದರು ಮತ್ತು ಪ್ರಸ್ತುತ ಅವಧಿಯ ಗುರಿಗಳ ಪ್ರಗತಿಯನ್ನು ಪರಿಶೀಲಿಸಿದರು. ಅಧ್ಯಯನ ಶೂರ, ಭಾರತದಲ್ಲಿ ದ್ವೇಷ ಮತ್ತು ಕೋಮು ಗಲಭೆಗಳ ಬಗ್ಗೆ ಆಳವಾಗಿ ಚಿಂತನೆ ನಡೆಸಲಾಯಿತು. ಬೆಂಗಳೂರು ಜಮಾತೆ ಇಸ್ಲಾಮಿ ಕರ್ನಾಟಕ ಶಾಖೆಯ ಮಧ್ಯಾವಧಿ ಶೂರಾಸಭೆಯ 2ನೇ ದಿನ ಜಮಾತೆ ಇಸ್ಲಾಮಿ ರಾಷ್ಟ್ರಾಧ್ಯಕ್ಷರಾದ ಸೈಯದ್ ಸಾದುಲ್ಲಾ ಹುಸೇನಿ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ಅಧ್ಯಯನ ಶೂರಾಸಭೆ ಆಯೋಜಿಸಲಾಯಿತು. ಈ ಸಭೆಯಲ್ಲಿ ಶೂರಾ ಸದಸ್ಯರು ಮಾತ್ರವಲ್ಲದೆ ವಿಶೇಷ ಆಹ್ವಾನಿತರು ಭಾಗವಹಿಸಿದರು. ಸಭೆಯಲ್ಲಿ ಭಾರತದಲ್ಲಿ ಹೆಚ್ಚುತ್ತಿರುವ ದ್ವೇಷ ಮತ್ತು ಫ್ಯಾಸಿಸ್ಟ್ ವಾತಾವರಣದ ಕುರಿತು ತಳಮಟ್ಟದ ವಿಶ್ಲೇಷಣೆ ನಡೆಸಲಾಯಿತು ಮತ್ತು ಇದರ ನಿಯಂತ್ರಣಕ್ಕೆ ಸಂಬಂಧಿಸಿದ ವಿವಿಧ ಸಲಹೆಗಳು ಪ್ರಸ್ತಾಪಿಸಲಾಯಿತು. ಶೂರಾಸಭೆಯ ಸದಸ್ಯರು ದೇಶದ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಗಂಭೀರ ಚರ್ಚೆ ನಡೆಸಿ ಈ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಾಯೋಗಿಕ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದರು. ಜಮಾತೆ ಇಸ್ಲಾಮಿ ರಾಷ್ಟ್ರಾಧ್ಯಕ್ಷರು ಶೂರಾದಲ್ಲಿ ಮಂಡಿಸಲಾದ ಪ್ರಬಂಧಗಳು ಮತ್ತು ಚರ್ಚೆಗಳನ್ನು ಶ್ಲಾಘಿಸಿದರು ಮತ್ತು ಭಾರತದಲ್ಲಿ ಫ್ಯಾಸಿಸ್ಟ್ ಪ್ರಭಾವ ಹೆಚ್ಚುತ್ತಿರುವ ಪ್ರವೃತ್ತಿಯ ಬಗ್ಗೆ ವಿಶ್ಲೇಷಣೆ ನೀಡಿದರು. ಅವರು ಪ್ರಸ್ತುತ ಪರಿಸ್ಥಿತಿಯ ಹಿಂದುತ್ವದ ಆಕ್ರಮಣಶೀಲತೆ ಗರಿಷ್ಠ ಮಟ್ಟವನ್ನು ತಲುಪಿದೆ ಎಂಬುದು ಸೂಚಿಸುತ್ತದೆ ಮತ್ತು ಈಗ ಇದು ಕುಸಿಯಲು ಪ್ರಾರಂಭಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಒಂದು ಪ್ರಶ್ನೆಗೆ ಉತ್ತರಿಸುವ ವೇಳೆ ಕರ್ನಾಟಕದಲ್ಲಿ ನಡೆಯುತ್ತಿರುವ ದಾವಾ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾತನಾಡಿ, ಇಸ್ಲಾಮಿನ ಸಂದೇಶವನ್ನು ಸಾರಲು ಅವಕಾಶಗಳು ಹೆಚ್ಚಿರುವುದರಿಂದ ಈ ಚಟುವಟಿಕೆಗಳನ್ನು ಮುಂದುವರಿಸಬೇಕು ಎಂದರು. ಶೂರಾಸಭೆಯ ಕೊನೆಗೆ ಎಲ್ಲ ಭಾಗವಹಿಸಿದವರು ಜಮಾತ್ ಕಾರ್ಯಚಟುವಟಿಕೆಗಳು ಮುಂದುವರಿಸಲು ತಮ್ಮ ಸಂಕಲ್ಪವನ್ನು ಪುನರುಚ್ಚರಿಸಿದರು. ಡಾಕ್ಟರ್ಸ್ ಫಾರ್ ಹ್ಯುಮ್ಯಾನಿಟಿಯ ವತಿಯಿಂದ ಬಿಫ್ಟ್ ಹಾಲ್ ಬೆಂಗಳೂರಿನಲ್ಲಿ ಯಶಸ್ವಿ ಕಾರ್ಯಕ್ರಮ ನಡೆಸಲಾಯಿತು. ಬೆಂಗಳೂರು ಜನವರಿ 14, 2025 ಡಾಕ್ಟರ್ಸ್ ಫಾರ್ ಹ್ಯುಮ್ಯಾನಿಟಿ ವತಿಯಿಂದ ಬೆಂಗಳೂರಿನ ಬಿಫ್ಟ್ ಹಾಲ್ನಲ್ಲಿ ಯಶಸ್ವಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ DFHಗೆ ಸಂಬಂಧಿಸಿದ ಗಣ್ಯ ವೈದ್ಯರು ಭಾಗವಹಿಸಿದರು. ಡಾಕ್ಟರ್ ಫರಾನಾಸ್ ಫಾತಿಮಾ ಅವರು HMPV ವೈರಸ್ ಕುರಿತು ಸಮಗ್ರ ಮಾಹಿತಿ ನೀಡಿದರು ಮತ್ತು ಈ ವೈರಸ್ ಮಹಾಮಾರಿಯ ವರ್ಗಕ್ಕೆ ಸೇರುವುದಿಲ್ಲ ಎಂಬುದನ್ನು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾವಿ ವೈದ್ಯರಿಗೆ ಉದ್ದೇಶಿಸಿ ಮಾತನಾಡಿದರು. ಜಮಾತ್ ದಯೋದ್ದೇಶ, ಕಾರ್ಯವೈಖರಿ ಹಾಗೂ ಪ್ರಚಾರ ಮತ್ತು ಕಲ್ಯಾಣ ಸೇವೆಗಳ ಕುರಿತು ಬೆಳಕು ಚೆಲ್ಲಿದರು. ಅವರು ಭಾಗವಹಿಸಿದ ವೈದ್ಯರನ್ನು ಜಮಾತ್ ಜೊತೆಗೆ ಕೈಜೋಡಿಸಿ ಸಾಮಾಜಿಕವಾಗಿ ಸಕಾರಾತ್ಮಕ ಬದಲಾವಣೆ ತರಲು ಪ್ರೇರೇಪಿಸಿದರು. ಮಡಿಕೇರಿ ಪ್ರಸಿದ್ಧ ಚಿಂತಕ, ಕವಿ ಮತ್ತು ವಕೀಲ ಶ್ರೀ ಬಾಲಸುಬ್ರಹ್ಮಣ್ಯ ಕುಂಜರಾಪಣೆ ಅವರಿಗೆ ಸನ್ಮಾನ. ಮಡಿಕೇರಿ ಜಮಾತೆ ಇಸ್ಲಾಮಿ ಕೊಡಗು ಜಿಲ್ಲೆ ಪ್ರಸಿದ್ಧ ಚಿಂತಕ, ಕವಿ ಮತ್ತು ವಕೀಲ ಶ್ರೀ ಬಾಲಸುಬ್ರಹ್ಮಣ್ಯ ಕಂಜರಾಪಣೆ ಅವರ ಸೇವೆಗಳಿಗೆ ಗೌರವ ಸೂಚಿಸಿ ಸನ್ಮಾನ ಮಾಡಿತು.
ವಾರ್ತಾಭಾರತಿ ಪತ್ರಿಕೆಯಲ್ಲಿ ಅನುಗಾಲ ಶೀರ್ಷಿಕೆಯಡಿ ಅವರು ಬರೆದ ಲೇಖನಗಳು ಇತ್ತೀಚೆಗೆ ಪುಸ್ತಕ ರೂಪದಲ್ಲಿ ಪ್ರಕಟಣೆಗೊಂಡಿದ್ದು ಕರ್ನಾಟಕ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರಿಂದ ಬಿಡುಗಡೆಗೊಂಡಿದೆ. ಜಮಾತ್ ಪ್ರತಿನಿಧಿಗಳು ಮೈಸೂರು ವಿಭಾಗದ ವಲಯ ಸಂಚಾಲಕರಾದ ಮೌಲಾನಾ ಅಬ್ದುಲ್ ಸಲಾಂ ಅವರ ನೇತೃತ್ವದಲ್ಲಿ ಶ್ರೀ ಕುಂಜಾರಪ್ಪಣೆ ಅವರನ್ನು ಭೇಟಿಯಾಗಿ ಪುಷ್ಪಗುಚ್ಛ ನೀಡಿ ಅವರ ಹೊಸ ಪುಸ್ತಕ ನಜ್ದ ಸೋಜಿ ಮೋನೆ ಈ ಪ್ರತಿಗಳನ್ನು ಖರೀದಿಸಿ ಅವರ ಸೇವೆಗಳನ್ನು ಪ್ರಶಂಸಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಕುಂಜಾರಪ್ಪಣೆ ಅವರು ನಿಜವಾದ ಮಾತುಗಳನ್ನು ಧೈರ್ಯವಾಗಿ ಹೇಳುವ ಮಹತ್ವವನ್ನು ಒತ್ತಿ ಹೇಳಿ ಜಮಾತ್ ನೀಡಿದ ಪ್ರೀತಿಯ ಧನ್ಯವಾದ ಹೇಳಿದರು. ಜಮಾತ್ನ ಈ ಹೋರಾಟವನ್ನು ಬೌದ್ಧಿಕ ವಲಯಗಳಲ್ಲಿ ಮೆಚ್ಚುಗೆ ವ್ಯಕ್ತವಾಯಿತು. ಐಟಾ ಸ್ಟೇಟ್ ಅಡ್ವೈಸರಿ ಕೌನ್ಸಿಲ್ ಮೊದಲ ಸಭೆ ಜಮಾತ್ ರಾಜ್ಯಾಧ್ಯಕ್ಷರ ಭಾಷಣ. ವಿಜ್ಞಾನವನ್ನು ದೇವರ ಪರಿಚಯದ ಹಾದಿಯಾಗಿ ಬಳಸಿ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾವಿ. ಬೆಂಗಳೂರು ಜನವರಿ 14ರಂದು ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕದ ಕಚೇರಿಯಲ್ಲಿ ಆಲ್ ಇಂಡಿಯಾ ಐಡಿಯಲ್ ಟೀಚರ್ಸ್ ಅಸೋಸಿಯೇಷನ್ ರಾಜ್ಯ ಸಲಹಾ ಸಮಿತಿಯ ಪ್ರಥಮ ಸಭೆ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾವಿ ಅವರು ಶಿಕ್ಷಣ ಮತ್ತು ಅಧ್ಯಯನದ ಮಹತ್ವದ ಕುರಿತು ಮಾತನಾಡಿ ವಿಜ್ಞಾನವನ್ನು ದೇವರ ಪರಿಚಯವನ್ನು ಅರಿಯುವ ಮಾರ್ಗವಾಗಿ ಬಳಸಬೇಕು ಎಂದು ತಿಳಿಸಿದರು. ತೌಹೀದ್, ರಿಸಾಲತ್, ಆಖಿರತ್ನ ಸಂದೇಶವನ್ನು ಶಿಕ್ಷಣದ ಮೂಲಕ ಪ್ರಸಾರ ಮಾಡುವುದು ಶಿಕ್ಷಕರ ಪ್ರಮುಖ ಕರ್ತವ್ಯ ಎಂದು ಅವರು ಹೇಳಿದರು. ಹೊಸದಾಗಿ ನೇಮಕಗೊಂಡ ತಂಡಕ್ಕೆ ಇಸ್ಲಾಮಿ ಮೌಲ್ಯಗಳ ಪ್ರಚಾರ, ಗುಣಮಟ್ಟದ ಬೋಧನೆ ಮತ್ತು ಪಠ್ಯಪುಸ್ತಕಗಳ ಸುಧಾರಣೆಗೆ ಮಾರ್ಗದರ್ಶನ ನೀಡಲಾಯಿತು. ಶಿಕ್ಷಕರನ್ನು ಜಮಾತಿಗೆ ಆಹ್ವಾನಿಸಲು ಮತ್ತು ತರಬೇತಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸಿದರು. ಈ ಕಾರ್ಯಕ್ರಮದಲ್ಲಿ ಐಟಾ ರಾಜ್ಯಾಧ್ಯಕ್ಷರಾದ ರಜಾ ಮಾನ್ವಿ, ಕಾರ್ಯದರ್ಶಿ ಯಾಸಿನ್ ಬಿಗ್ಬಾ, ಉಪಾಧ್ಯಕ್ಷರಾದ ಡಾಕ್ಟರ್ ಸನಾವುಲ್ಲಾ ಶರೀಫ್ ಹಾಗೂ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಪ್ರಭಾವಶೀಲ ಮಾತುಕತೆ ಮತ್ತು ಭವಿಷ್ಯದ ಸಂಕಲ್ಪದೊಂದಿಗೆ ಕೊನೆಗೊಳಿಸಲಾಯಿತು. ಎಸ್ಐಒ ಶಿರಾಳಕೊಪ್ಪ ಆಯೋಜಿಸಿದ ಪ್ಯಾಲೆಸ್ತೀನ್ ಪ್ರದರ್ಶನ. ಶಿರಾಳಕೊಪ್ಪ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಶಿರಾಳಕೊಪ್ಪ ಜನವರಿ 10 ಮತ್ತು 11ರಂದು ಹಜರತ್ ಉಮರ್ ಫಾರೂಕ್ ಮಸೀದಿಯ ಸಭಾಂಗಣದಲ್ಲಿ ಪ್ಯಾಲೆಸ್ತೀನ್ ಪ್ರದರ್ಶನವನ್ನು ಆಯೋಜಿಸಿತ್ತು. ಪ್ಯಾಲೆಸ್ತೀನಿಯ ಸಮಸ್ಯೆಯ ವಾಸ್ತವದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಅದರ ಪರಿಹಾರವನ್ನು ಪ್ರೋತ್ಸಾಹಿಸುವುದು ಈ ಪ್ರದರ್ಶನದ ಉದ್ದೇಶವಾಗಿತ್ತು. ಈ ಪ್ರದರ್ಶನವು ಪ್ಯಾಲೆಸ್ತೀನಿನ ಐತಿಹಾಸಿಕ, ಧಾರ್ಮಿಕ ಮತ್ತು ಪ್ರಸ್ತುತ ಸ್ಥಿತಿಯನ್ನು ಎತ್ತಿ ತೋರಿಸಿತು ಮತ್ತು ಹೋರಾಟಗಾರರ ತ್ಯಾಗಗಳನ್ನು ಎತ್ತಿ ತೋರಿಸಿತು. ಭಾಗವಹಿಸುವವರಿಗೆ ಅಲ್ ಅಕ್ಸಾ ಮಸೀದಿಯ ಪ್ರಾಮುಖ್ಯತೆ, ಪ್ಯಾಲೆಸ್ತೀನಿನ ಜನರ ಹೋರಾಟ ಮತ್ತು ಕಿಫಾಯ, ಕೀ ಮತ್ತು ಕಲ್ಲಂಗಡಿ ಮುಂತಾದ ಪ್ರತಿರೋಧ ಸಂಕೇತಗಳ ಸಂದೇಶಗಳ ಬಗ್ಗೆ ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಇಸ್ರೇಲಿ ಉತ್ಪನ್ನಗಳನ್ನು ಬಹಿಷ್ಕರಿಸುವುದು ಮತ್ತು ಪ್ಯಾಲೆಸ್ತೀನ್ ಜನರನ್ನು ಬೆಂಬಲಿಸುವುದರ ಮೇಲೆ ಒತ್ತು ನೀಡಲಾಯಿತು. 2 ದಿನಗಳ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯ ಪುರುಷರು ಮತ್ತು ಮಹಿಳೆಯರು ಭಾಗವಹಿಸಿ ಫೆಲಸ್ತೀನಿನ ಉದ್ದೇಶಕ್ಕೆ ತಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸಿದರು. ಭಾಗವಹಿಸುವವರು ಪ್ರದರ್ಶನವನ್ನು ತುಂಬಾ ಮೆಚ್ಚಿಕೊಂಡರು. ಮೂಲಭೂತ ಕೆಲಸಗಳು ಉಸಿರಾಟದಷ್ಟೇ ಅತ್ಯಗತ್ಯ ಎಂದು ಬೆಂಗಳೂರು ಮೆಟ್ರೋ ಸದಸ್ಯರಿಗೆ ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟ್ರಾಧ್ಯಕ್ಷರು ಹೇಳಿದರು. ಜಮಾತೆ ಇಸ್ಲಾಮಿ ಹಿಂದ್ ಬೆಂಗಳೂರು ಮೆಟ್ರೋ ಗೌರವಾನ್ವಿತ ರಾಷ್ಟ್ರಾಧ್ಯಕ್ಷರು ಸೈಯದ್ ಸಾದತುಲ್ಲಾ ಹುಸೇನಿ ಅವರ ಉಪಸ್ಥಿತಿಯ ಲಾಭವನ್ನು ಪಡೆದುಕೊಂಡು ಶಫೀಬಾಗ್ನ ಝೇನಿತ್ ಅಕಾಡೆಮಿಯಲ್ಲಿ ಸದಸ್ಯರ ವಿಶೇಷ ಸಭೆಯನ್ನು ಆಯೋಜಿಸಿತು. ಮಗರಿಬ್ ಪ್ರಾರ್ಥನೆಯ ನಂತರ ಜನಾಬ್ ವಜಾಹತ್ ಹುಸೇನ್ ಅವರ ಕುರಾನ್ ಉಪನ್ಯಾಸದೊಂದಿಗೆ ಕಾರ್ಯಕ್ರಮವು ಪ್ರಾರಂಭವಾಯಿತು. ಇದರಲ್ಲಿ ಸಭೆಯ ಉದ್ದೇಶಗಳು ಮತ್ತು ಜವಾಬ್ದಾರಿಗಳನ್ನು ಎತ್ತಿ ತೋರಿಸಲಾಯಿತು. ತಮ್ಮ ಉದ್ಘಾಟನಾ ಭಾಷಣದಲ್ಲಿ ರಾಜ್ಯಾಧ್ಯಕ್ಷರು ಬೆಂಗಳೂರು ಮೆಟ್ರೋದ ಕಾರ್ಯಕ್ಷಮತೆ ಮತ್ತು ಸಂಘಟನಾ ಕಾರ್ಯಕ್ರಮವನ್ನು ಎತ್ತಿ ತೋರಿಸಿದರು. ವಲಯ ಸಂಚಾಲಕರಾದ ಪ್ರೊಫೆಸರ್ ಹಾರೂನ್ ಸಫ್ದರ್ ಸಂಘಟನಾ ಚಟುವಟಿಕೆಗಳ ವಿವರಗಳನ್ನು ಪ್ರಸ್ತುತಪಡಿಸಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಸದಸ್ಯರು ತಮ್ಮ ಪ್ರಶ್ನೆಗಳನ್ನು ಮಂಡಿಸಿದರು. ಅದಕ್ಕೆ ರಾಷ್ಟ್ರಾಧ್ಯಕ್ಷರು ತೃಪ್ತಿದಾಯಕ ಉತ್ತರಗಳನ್ನು ನೀಡಿದರು. ತಮ್ಮ ಸಮಾರೋಪ ಭಾಷಣದಲ್ಲಿ ಜಮಾತ್ ಗೌರವಾನ್ವಿತ ರಾಷ್ಟ್ರಾಧ್ಯಕ್ಷರು ಸೈಯದ್ ಸಾದುಲ್ಲಾ ಹುಸೇನಿ ಅವರು ವೈಯಕ್ತಿಕ ಸಂಪರ್ಕಗಳ ಮಹತ್ವವನ್ನು ಒತ್ತಿ ಹೇಳಿದರು ಮತ್ತು ಜಮಾತ್ನ ಮೂಲಭೂತ ಕೆಲಸವು ಮಾನವ ಜೀವನದಲ್ಲಿ ಉಸಿರಾಟಕ್ಕೆ ಸಮಾನವಾಗಿದೆ ಎಂದು ಬಣ್ಣಿಸಿದರು. ತಿನ್ನುವುದು, ಕುಡಿಯುವುದು ಮತ್ತು ಮಲಗುವುದು ಮುಂತಾದ ಕೆಲಸಗಳು ಹೇಗೆ ಮುಖ್ಯವೋ ಹಾಗೆಯೇ ಉಸಿರಾಟವು ಅವೆಲ್ಲಕ್ಕಿಂತ ಹೆಚ್ಚು ಮುಖ್ಯವು ಎಂದು ಸಂಘಟನೆಯ ವೈಯಕ್ತಿಕ ಅಗತ್ಯ ಕಾರ್ಯಗಳು ಅತ್ಯಂತ ಮಹತ್ವದ್ದಾಗಿದೆ ಎಂದು ಅವರು ತಿಳಿಸಿದರು. ಸದಸ್ಯರು ತಮ್ಮ ಕೆಲಸವನ್ನು ಸುಧಾರಿಸಲು ನಿರಂತರವಾಗಿ ಶ್ರಮಿಸಬೇಕು, ಯಾವುದೇ ನಿರ್ಲಕ್ಷ್ಯಕ್ಕೆ ಒಳಗಾಗಬಾರದು ಎಂದು ಅವರು ಒತ್ತಾಯಿಸಿದರು. ಜಮಾತ್ನ ಧ್ಯೇಯವನ್ನು ಯಶಸ್ವಿಗೊಳಿಸಲು ಮತ್ತು ಮುಸ್ಲಿಂ ಸಮುದಾಯಕ್ಕೆ ಮಾದರಿಯಾಗಲು ಶ್ರಮಿಸುವ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ಮೊಹಮ್ಮದ್ ಯೂಸುಫ್ ಅಲಿ ಖಾನ್ ಸಾಹಿಬ್ 90ನೇ ವಯಸ್ಸಿನಲ್ಲಿ ಅಲ್ಲಾಹನಿಗೆ ಪ್ರಿಯರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ದಿವಂಗತ ನಾಯಕ ಜಮಾತೆ ಇಸ್ಲಾಮಿ ಹಿಂದ್ನ ಪ್ರಾಮಾಣಿಕ ಸದಸ್ಯರಾಗಿದ್ದರು. ಸರಳ ಮತ್ತು ಧಾರ್ಮಿಕ ವ್ಯಕ್ತಿತ್ವ ಹೊಂದಿದ್ದರು. ಅವರು ತಮ್ಮ ಜೀವನವನ್ನು ಬೆಂಗಳೂರಿನಲ್ಲಿ ಕಳೆದರು ಮತ್ತು ಆರಂಭದಲ್ಲಿ ರಾಜ್ಯಾದ್ಯಂತ ಪ್ಯಾರಿ ಚಾಕೊಲೇಟ್ ಕಂಪನಿ ಸರಬರಾಜು ಸರಪಳಿ ವ್ಯವಸ್ಥಾಪಕರಾಗಿ ಕೆಲಸ ಮಾಡಿದರು. ಮೌಲಾನಾ ಸಿರಾಜುಲ್ ಹಸನ್ ಅವರ ನಾಯಕತ್ವದಲ್ಲಿ ಅವರು ಜಮಾತ್ ಸೇರಿದರು. ಕ್ಷೇತ್ರದ ಕೋರಿಕೆಯ ಮೇರೆಗೆ ಕ್ಷೇತ್ರದ ವಾಹನ ಚಾಲನೆಯ ಜವಾಬ್ದಾರಿಯನ್ನು ಸ್ವೀಕರಿಸಿದರು. ಅವರು ಜವಾಬ್ದಾರಿಯುತ ವ್ಯಕ್ತಿಗಳ ಚಲನವಲನಗಳು ಮತ್ತು ಭೇಟಿಗಳಲ್ಲಿ ಸೇವೆಗಳನ್ನು ಒದಗಿಸುವುದು ಮುಂದುವರಿಸಿದರು. ಮೌಲಾನಾ ಇಕ್ಬಾಲ್ ಮುಲ್ಲಾ ಅವರ ಮುಂದಾಳತ್ವದಲ್ಲಿ ಶಾಂತಿ ಸದನ ಕಚೇರಿಯಲ್ಲಿ ಆಡಿಯೋಸ್ ಕ್ಯಾಸೆಟ್ಗಳ ಸಂಘಟನೆ ಮತ್ತು ಸೂಚ್ಯಂಕಗಳ ತಯಾರಿಕೆಯಲ್ಲೂ ಅವರು ಸಹಾಯ ಮಾಡಿದರು. ಅಲ್ಲಾಹನು ಮೃತರ ಸೇವೆಗಳನ್ನು ಸ್ವೀಕರಿಸಲಿ, ಅವರನ್ನು ಕ್ಷಮಿಸಲಿ ಮತ್ತು ದುಃಖಿತರಿಗೆ ತಾಳ್ಮೆಯನ್ನು ನೀಡಲಿ, ಆಮೀನ್. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ರಾಜ್ಯ ಕಾರ್ಯಕರ್ತರ ಸಮಾವೇಶ ಪೋಸ್ಟರ್ ಬಿಡುಗಡೆ. ಫೆಬ್ರವರಿ 22 ಮತ್ತು 23ರಂದು ದಾವಣಗೆರೆಯಲ್ಲಿ ನಡೆಯಲಿರುವ ರಾಜ್ಯ ಕಾರ್ಯಕರ್ತರ ಸಮಾವೇಶದ ಪೋಸ್ಟರನ್ನು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಬಿಡುಗಡೆ ಮಾಡಿತು.
ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಮೊಹಮ್ಮದ್ ಸಾದ್ ಬೆಳಗಾವಿ, ಸಾಲಿಡಾರಿಟಿ ರಾಜ್ಯಾಧ್ಯಕ್ಷರಾದ ಲಬೀದ್ ಶಾಫಿ, ಪ್ರಧಾನ ಕಾರ್ಯದರ್ಶಿ ಮಾತ್ ಸಲ್ಮಾನ್ ಮನಿಯಾರ್ ಮತ್ತು ಕಾರ್ಯದರ್ಶಿಗಳಾದ ಮೊಹಮ್ಮದ್ ರೆಹಾನ್ ಉಡುಪಿ ಮತ್ತು ಮೊಹಮ್ಮದ್ ಇಸ್ಮಾಯಿಲ್ ತೀರ್ಥಹಳ್ಳಿ ಉಪಸ್ಥಿತರಿದ್ದರು. ಸಾಲಿಡಾರಿಟಿ ಯುವ ಚಳುವಳಿಯು ಯುವಕರಲ್ಲಿ ಸಕಾರಾತ್ಮಕ ಬದಲಾವಣೆಯ ಮೂಲವಾಗುತ್ತಿದೆ ಎಂದು ಜಮಾತ್ ರಾಜ್ಯಾಧ್ಯಕ್ಷರು ಹೇಳಿದರು. ಸಾಲಿಡಾರಿಟಿ ರಾಜ್ಯಾಧ್ಯಕ್ಷರಾದ ಲಬೀದ್ ಶಾಫಿ ಈ ಸಮ್ಮೇಳನವನ್ನು ಯುವಕರಿಗೆ ತರಬೇತಿ ನೀಡಲು, ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಒಂದು ಪ್ರಮುಖ ಅವಕಾಶ ಎಂದು ಬಣ್ಣಿಸಿದರು. ಕರ್ನಾಟಕದ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ನ ಮೊದಲ ಸಲಹಾ ಸಮಿತಿ ಸಭೆ ನಡೆಸಲಾಯಿತು. ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ನ ಕರ್ನಾಟಕದ ಮೊದಲ ಸಲಹಾ ಸಮಿತಿಯ ಸಭೆಯು ಜನವರಿ 18 ಮತ್ತು 19 ಶಾಂತಿ ಸದನದಲ್ಲಿ ಗೌರವಾನ್ವಿತ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾವಿ ಮತ್ತು ರಾಜ್ಯ ಕಾರ್ಯದರ್ಶಿಗಳಾದ ತಶ್ಕಿಲಾ ಖಾನಂ ಅವರ ಮೇಲ್ವಿಚಾರಣೆಯಲ್ಲಿ ನಡೆಯಿತು. ಸಭೆಯು ಪ್ರಸಕ್ತ ವರ್ಷದ ಧೋರಣೆ ಮತ್ತು ಕಾರ್ಯಕ್ರಮವನ್ನು ರೂಪಿಸಿತು. ಇದರಲ್ಲಿ ಸಹಸದಸ್ಯದ ಅಭಿಯಾನಗಳು, ಪ್ರತಿಭಾನ್ವೇಷಣೆ ಕಾರ್ಯಕ್ರಮಗಳು, ತರಬೇತಿ ಕಾರ್ಯಕ್ರಮ, ಆಹ್ವಾನ ಆಧಾರಿತ ಅಭಿಯಾನಗಳು ಮತ್ತು ಕೌಶಲ್ಯ ಅಭಿವೃದ್ಧಿ ಕಾರ್ಯಾಗಾರಗಳು ಸೇರಿವೆ. ಈ ಎಲ್ಲ ಉಪಕ್ರಮಗಳು ಸದಸ್ಯರನ್ನು ಬಲಪಡಿಸಲು ಮತ್ತು ಸಬಲೀಕರಣಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಇದರಿಂದಾಗಿ ಸಂಸ್ಥೆಯ ಧ್ಯೇಯವನ್ನು ಪರಿಣಾಮಕಾರಿಯಾಗಿ ಮುಂದುವರಿಸಬಹುದು. ಸಭೆಯು ರಾಜ್ಯಾಧ್ಯಕ್ಷರ ಪ್ರೋತ್ಸಾಹಕ ಭಾಷಣದೊಂದಿಗೆ ಮುಕ್ತಾಯವಾಯಿತು. ಇದು ಜಿಐಒ ಕರ್ನಾಟಕದ ಭವಿಷ್ಯದ ಯೋಜನೆಗಳ ಯಶಸ್ಸಿಗೆ ಸಕಾರಾತ್ಮಕ ಆರಂಭವೆಂದು ಸಾಬೀತಾಯಿತು. ರಾಷ್ಟ್ರೀಯ ಜಿಐಒ ಒಕ್ಕೂಟದ ಧೋರಣೆ ಕಾರ್ಯಕ್ರಮ ಸಭೆ ಕರ್ನಾಟಕದಲ್ಲಿ ನಡೆಸಲಾಯಿತು. ಬೆಂಗಳೂರು ನ್ಯಾಷನಲ್ ಫೆಡರೇಷನ್ ಆಫ್ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ನ ತನ್ನ ವಾರ್ಷಿಕ ಧೋರಣೆ ಕಾರ್ಯಕ್ರಮ ಸಭೆಯನ್ನು ಜನವರಿ 24ರಿಂದ 27ರವರೆಗೆ ಬೆಂಗಳೂರಿನ ಶಫಿ ಮಸೀದಿಯಲ್ಲಿ ನಡೆಸಿತು. ಈ ಮಹತ್ವದ ಸಭೆಯಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಜಿಐಒನ ಮಹಿಳಾ ಪ್ರತಿನಿಧಿಗಳು ಭಾಗವಹಿಸಿದ್ದರು ಮತ್ತು 2025-26ರ ಅವಧಿಗಾಗಿ ಸಮಗ್ರ ಕಾರ್ಯತಂತ್ರವನ್ನು ರೂಪಿಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ರಾಷ್ಟ್ರೀಯ ಜಿಐಒ ಒಕ್ಕೂಟದ ಅಧ್ಯಕ್ಷೆ ಸುಮಯ್ಯ ರೋಷನ್ ವಹಿಸಿದ್ದರು. ಜಮಾತೆ ಇಸ್ಲಾಮಿನ ರಾಷ್ಟ್ರಾಧ್ಯಕ್ಷರು ಸೈಯದ್ ಸಾದತುಲ್ಲಾ ಹುಸೇನಿಯವರು ತಮ್ಮ ಭಾಷಣದಲ್ಲಿ ಜಿಐಒನ ಕಾರ್ಯಕ್ಷಮತೆಯನ್ನು ಶ್ಲಾಘಿಸಿದರು ಮತ್ತು ಸಂಸ್ಥೆಗೆ ಮಾರ್ಗದರ್ಶನ ನೀಡಲು ಭಾಗವಹಿಸುವವರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಯುವತಿಯರ ಈ ಚಳುವಳಿ ಭವಿಷ್ಯಕ್ಕೆ ಮುಖ್ಯ ಎಂದು ಅವರು ಬಣ್ಣಿಸಿದರು ಮತ್ತು ಅವರ ಪಾತ್ರವನ್ನು ಹೆಚ್ಚು ಸಕ್ರಿಯಗೊಳಿಸಲು ಅಗತ್ಯವನ್ನು ಒತ್ತಿ ಹೇಳಿದರು. ಸಭೆಯಲ್ಲಿ ಭಾಗವಹಿಸುವವರು ವಿವಿಧ ಪ್ರಮುಖ ವಿಷಯಗಳನ್ನು ಚರ್ಚಿಸಿದರು, ತಮ್ಮ ಸಂಶೋಧನೆಗಳನ್ನು ಪ್ರಾಯೋಗಿಕವಾಗಿ ಜಾರಿಗೆ ತಂದರು. ಕಾರ್ಯಕರ್ತರ ನಿರ್ಮಾಣ ಅಭಿಯಾನ ಸಮೀಕ್ಷಾ ಸಭೆ, ಪ್ರಾದೇಶಿಕ ಮತ್ತು ಜಿಲ್ಲಾ ಕಾರ್ಯದರ್ಶಿಗಳ ಚಿಂತನೆಗಾಗಿ ತರಬೇತಿ ಹಾಗೂ ಶಫೀಬಾಗ್ನಲ್ಲಿ ಮೌಲಾನಾ ರಜೀವುಲ್ ಇಸ್ಲಾಂ ನದ್ವಿ ಅವರ ಉಪನ್ಯಾಸಗಳು. ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ 2 ದಿನಗಳ ಚಿಂತನೆಗಾಗಿ ತರಬೇತಿ ಮತ್ತು ಕಾರ್ಯಕರ್ತರ ನಿರ್ಮಾಣ ಅಭಿಯಾನವನ್ನು ಆಯೋಜಿಸಲಾಯಿತು. ಮೊದಲನೇ ದಿನದ ಆರಂಭವನ್ನು ಮೌಲಾನಾ ಉಬೇದುಲ್ಲಾ ಉಮ್ರಿ ಮದನಿ ಅವರ ತಸ್ಕೀರ್ ಬಿಲ್ ಕುರಾನ್ನಿಂದ ನಡೆಸಲಾಯಿತು ಮತ್ತು ಉದ್ಘಾಟನಾ ಭಾಷಣವನ್ನು ರಾಜ್ಯ ಕಾರ್ಯದರ್ಶಿಗಳಾದ ಮೊಹಮ್ಮದ್ ಯೂಸುಫ್ ಕನ್ನಿ ನೀಡಿದರು. ಮೌಲಾನಾ ರಜೀವುಲ್ ಇಸ್ಲಾಂ ನದ್ವಿ ಅವರು ಇಸ್ಲಾಮಿ ಸಮುದಾಯದ ನಿರ್ಮಾಣದಲ್ಲಿ ನಮ್ಮ ಪಾತ್ರ ಹಾಗೂ ಅಲ್ಲಾಹನೊಂದಿಗೆ ಸಂಪರ್ಕವನ್ನು ವೃದ್ಧಿಸುವ ಮಾರ್ಗಗಳು ಎಂಬ ವಿಷಯಗಳ ಬಗ್ಗೆ ಉಪನ್ಯಾಸ ನೀಡಿದರು. ಈ ಅಭಿಯಾನವು ಪ್ರಾದೇಶಿಕ ಮಟ್ಟದಲ್ಲಿ ಪರಿಶೀಲನೆಗೆ ಒಳಪಟ್ಟಿದ್ದು, ಅಲ್ಲಿಯ ಹೊಣೆಗಾರರು ತಮ್ಮ ವರದಿಗಳನ್ನು ಮಂಡಿಸಿದರು ಮತ್ತು ರಾಜ್ಯಾಧ್ಯಕ್ಷರು ಮಾರ್ಗದರ್ಶನ ನೀಡಿದರು. 2ನೇ ದಿನದ ಆರಂಭವನ್ನು ಮೌಲಾನಾ ಅನ್ವರ್ ಪಾಷಾ ಉಮರಿ ಅವರು ಹದೀಸ್ ಪ್ರವಚನ ನಡೆಸಿದರು. ನಂತರ ರಾಜ್ಯ ಕಾರ್ಯದರ್ಶಿಗಳೊಂದಿಗೆ ಸಂವಾದ ನಡೆಯಿತು. ಅಲ್ಲಿ ವಿಭಿನ್ನ ವಿಭಾಗಗಳ ಕಾರ್ಯದರ್ಶಿಗಳು ಹೊಣೆಗಾರರು ತಮ್ಮ ನಿರೀಕ್ಷೆಗಳ ಬಗ್ಗೆ ಚರ್ಚಿಸಿದರು ಮತ್ತು ಸಲಹೆಗಳನ್ನು ನೀಡಿದರು. ಸಂಘಟನಾ ಕಾರ್ಯದರ್ಶಿ ಮೊಹಮ್ಮದ್ ಬಿಲಾಲ್ ಅವರು ಸಂಘಟನೆಯ ಪ್ರಸ್ತುತ ಸ್ಥಿತಿಯನ್ನು ವಿವರಿಸಿದರು. ಈ ಅಭಿಯಾನದಲ್ಲಿ ಕಾರ್ಯಕರ್ತರ ಸಂಖ್ಯೆಯನ್ನು ದ್ವಿಗುಣಗೊಳಿಸುವ ಗುರಿಯನ್ನು ನಿರ್ಧರಿಸಲಾಯಿತು. ಮುಕ್ತ ಅಧಿವೇಶನದಲ್ಲಿ ವಲಯ ಮತ್ತು ಜಿಲ್ಲಾ ಸಂಚಾಲಕರು ಪ್ರಶ್ನೆಗಳನ್ನು ಕೇಳಿದರು ಮತ್ತು ರಾಜ್ಯಾಧ್ಯಕ್ಷರಿಂದ ಮಾರ್ಗದರ್ಶನ ಪಡೆದರು. ಅಂತಿಮ ಭಾಷಣದಲ್ಲಿ ರಾಜ್ಯಾಧ್ಯಕ್ಷರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಹಾಗೂ ಕುರಾನಿನ ವಾಕ್ಯಗಳನ್ನು ಉಲ್ಲೇಖಿಸಿ ಕಾರ್ಯಕರ್ತರಿಗೆ ಪ್ರಾಮಾಣಿಕತೆಯಿಂದ ಮತ್ತು ಪರಿಶ್ರಮಪೂರ್ಣವಾಗಿ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಲು ಪ್ರೇರೇಪಿಸಿದರು. HRSನ ದಕ್ಷತೆ. ಮೈಸೂರಿನಲ್ಲಿ ಕುಸಿದ ಕಟ್ಟಡದ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಅತ್ಯುತ್ತಮ ಸೇವೆಗಳು. ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ನವೀಕರಣದ ಸಮಯದಲ್ಲಿ ಕಟ್ಟಡದ ಒಂದು ಭಾಗ ಕುಸಿಯಿತು. ಅಪಘಾತದ ತಕ್ಷಣ HRS ಯುವಕರು ಸ್ಥಳಕ್ಕೆ ಆಗಮಿಸಿ ಅಗ್ನಿಶಾಮಕ ದಳ ಮತ್ತು ಪೊಲೀಸರೊಂದಿಗೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ರಕ್ಷಣಾ ಕಾರ್ಯ ತಡರಾತ್ರಿವರೆಗೂ ಮುಂದುವರಿಯಿತು. HRSನ ಸ್ವಯಂ ಸೇವಕರು ಅಧಿಕಾರಿಗಳೊಂದಿಗೆ ಕೆಲಸ ಮಾಡುತ್ತಾ ಸಾಧ್ಯವಿರುವ ಎಲ್ಲ ಸಹಾಯವನ್ನು ಒದಗಿಸಿದರು. ವಿವಿಧ ಮೂಲಗಳು ಅವರ ಕೌಶಲ್ಯ, ಉತ್ಸಾಹ ಮತ್ತು ಅವಿಶ್ರಾಂತ ಪ್ರಯತ್ನಗಳನ್ನು ಶ್ಲಾಘಿಸಿದವು. ಸಾಗರದಲ್ಲಿ ಜಮಾತೆ ಇಸ್ಲಾಮಿಂದ ಆಯೋಜಿಸಿದ್ದ ಕುರಾನ್ ಪ್ರವಚನ ಜನವರಿ 18-19ರಂದು ಸಾಗರದ ಗಾಂಧಿ ಮೈದಾನದಲ್ಲಿ ಜಮಾತೆ ಇಸ್ಲಾಮಿನ್ ಸಾಗರದ ವತಿಯಿಂದ 2 ದಿನಗಳ ಕುರಾನ್ ಪ್ರವಚನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಇದರಲ್ಲಿ ವಿವಿಧ ಧರ್ಮಗಳ ಜನರು ಭಾಗವಹಿಸಿದ್ದರು. ಶ್ರೀ ಶಿವಕುಮಾರ ಸ್ವಾಮೀಜಿ ಉದ್ಘಾಟಿಸಿದರು. ಶಾಸಕ ಗೋಪಾಲಕೃಷ್ಣ ಬೇಲೂರು ಮತ್ತು ಫಾದರ್ ವಿನೂತ್ ಬಾಲು ಕುಮಾರ್ ತಮ್ಮ ಭಾಷಣಗಳಲ್ಲಿ ಪರಸ್ಪರ ಸಾಮರಸ್ಯದ ಮಹತ್ವವನ್ನು ಒತ್ತಿ ಹೇಳಿದರು. ಪ್ರಖ್ಯಾತ ವಿದ್ವಾಂಸ ಲಾಲ್ ಹುಸೇನ್ ಕಂದಗಲ್ ಅವರು ಕುರಾನಿನಲ್ಲಿ ಮಾನವ ಘನತೆ ಮತ್ತು ಜೀವನದ ಉದ್ದೇಶವನ್ನು ಎತ್ತಿ ತೋರಿಸಿದ್ದಾರೆ ಮತ್ತು ಮಾನವ ಸಮಾನತೆ, ನೈತಿಕ ಮೌಲ್ಯಗಳು ಮತ್ತು ಅಲ್ಲಾಹನ ಮೇಲಿನ ಭಕ್ತಿಯೇ ನಿಜವಾದ ಯಶಸ್ಸು ಎಂದು ಒತ್ತಿ ಹೇಳಿದರು. ಪ್ರೇಕ್ಷಕರು ಈ ಕಾರ್ಯಕ್ರಮವನ್ನು ಸಕಾರಾತ್ಮಕವಾದ ಹೆಜ್ಜೆ ಎಂದು ಬಣ್ಣಿಸಿದರು ಮತ್ತು ಸ್ಥಾನೀಯ ಅಧ್ಯಕ್ಷರು ಇದರ ಉದ್ದೇಶ ತಪ್ಪು ತಿಳುವಳಿಕೆಗಳನ್ನು ದೂರಗೊಳಿಸುವುದು ಮತ್ತು ಸಹಬಾಳ್ವೆಯನ್ನು ಉತ್ತೇಜಿಸುವುದು ಎಂದು ಸ್ಪಷ್ಟಪಡಿಸಿದರು. ಜಮಾತೆ ಇಸ್ಲಾಮಿಗಿಂತ ಹೆಚ್ಚಿನ ಕಾರ್ಯಕ್ರಮಗಳನ್ನು ಆಯೋಜಿಸುವುದನ್ನು ಮುಂದುವರಿಸುತ್ತದೆ ಎಂದು ತಿಳಿಸಿದರು. ಉಳ್ಳಾಲದಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನ ನೆರವೇರಿತು. ಉಳ್ಳಾಲ ಕರ್ನಾಟಕದಲ್ಲಿ ಕುರಾನ್ ಸಂದೇಶ ಸಾರ್ವಜನಿಕ ಕಾರ್ಯಕ್ರಮ ಆಯೋಜನೆ.
ಉಳ್ಳಾಲದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಆಶ್ರಯದಲ್ಲಿ ಕನ್ನಡದಲ್ಲಿ ಕುರಾನ್ ಸಂದೇಶ ಎಂಬ ಹೆಸರಿನಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ಆಯೋಜಿಸಲಾಯಿತು. ಉದ್ಘಾಟನಾ ಭಾಷಣದಲ್ಲಿ ನಿವೃತ್ತ ಪ್ರಾಧ್ಯಾಪಕ ರವೀಂದ್ರ ರಾಯ್ ಹೇರಿಕಲ್ ಅವರು ಧಾರ್ಮಿಕ ಗ್ರಂಥಗಳ ಉಪದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ಸಹನಶೀಲತೆ ಮತ್ತು ತಾಳ್ಮೆ ಅತ್ಯಗತ್ಯ ಎಂದು ಹೇಳಿದರು. ರಾಜ್ಯ ಕಾರ್ಯದರ್ಶಿಗಳಾದ ಮೊಹಮ್ಮದ್ ಕುನ್ನಿ ಅವರು ಕುರಾನ್ ಸಂದೇಶವನ್ನು ಪ್ರಸ್ತುತಪಡಿಸುತ್ತಾ, ನಾವು ಒಳ್ಳೆಯ ಉಪದೇಶಗಳನ್ನು ಪಾಲಿಸಿದರೆ ಜೀವನದಲ್ಲಿ ಯಾವುದೇ ಗೊಂದಲ ಉಂಟಾಗುವುದಿಲ್ಲ ಎಂದು ತಿಳಿಸಿದರು. ಅವರು ವಿಷಾದ ವ್ಯಕ್ತಪಡಿಸಿ, ಇಂದು ಮಾನವನೇ ಮಾನವನ ಮೇಲೆ ಅನ್ಯಾಯ ಮಾಡುತ್ತಿದ್ದಾನೆ, ಇದು ಮಾನವತೆಗೆ ದೊಡ್ಡ ದುರಂತ ಎಂದರು. ಅವರು ಮತ್ತಷ್ಟು ವಿವರಿಸಿ, ಎಲ್ಲ ಮಾನವರು ಒಂದೇ ದೇವರ ಸೃಷ್ಟಿಗಳು, ಪ್ರವಾದಿಗಳು, ಜನರು ಮೂಢನಂಬಿಕೆ ಮತ್ತು ಕೆಟ್ಟ ಪರಂಪರೆಯಿಂದ ಮುಕ್ತಗೊಳಿಸಿ ಏಕದೇವನ ಆರಾಧನೆಗೆ ಕರೆ ನೀಡಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಆಲ್ ಇಂಡಿಯಾ ಕ್ರಿಶ್ಚಿಯನ್ ಫೆಡರೇಷನ್ನ ರಾಜ್ಯಾಧ್ಯಕ್ಷ ಅಲೋನ್ ಡಿಸೋಜಾ, ಸದ್ಭಾವನಾ ವೇದಿಕೆ ಅಧ್ಯಕ್ಷ ಪ್ರಸಾದ್ ರಾಯ್ ಕಲ್ಲಿಮಾರ್, ಜುಮಾ ಮಸೀದಿ ಅಧ್ಯಕ್ಷರು PM ಅಬ್ಬಾಸ್ ಹಾಜಿ, ಸ್ಥಳೀಯ ಅಮೀರ್ ಅಬ್ದುಲ್ ಕರೀಂ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದರು. ಹಾಸನದಲ್ಲಿ ಕುರಾನ್ ಪ್ರವಚನ. ಜನವರಿ 30 ಮತ್ತು 31ರಂದು ಹಾಸನದ ಸಭಾಭವನದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ 2 ದಿನಗಳ ಕುರಾನ್ ಪ್ರವಚನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಇದರಲ್ಲಿ ವಿವಿಧ ಧರ್ಮಗಳ ಜನರು ಭಾಗವಹಿಸಿದರು. ಪರಸ್ಪರ ಸಾಮರಸ್ಯ, ಸಾಮಾಜಿಕ ಮೌಲ್ಯಗಳು ಮತ್ತು ತಪ್ಪು ಗ್ರಹಿಕೆಗಳ ಪರಿಹಾರದ ಮೇಲೆ ಬೆಳಕು ಚೆಲ್ಲುವುದು ಇದರ ಉದ್ದೇಶವಾಗಿತ್ತು. ಮೊದಲ ದಿನ ವ್ಯಸನ ಮುಕ್ತ ಸಮಾಜ ಎಂಬ ವಿಷಯದ ಕುರಿತು ಚರ್ಚೆ ನಡೆಸಲಾಯಿತು. ಇದು ವ್ಯಸನದಿಂದಾಗುವ ಸಾಮಾಜಿಕ ಮತ್ತು ನೈತಿಕ ಹಾನಿಗಳನ್ನು ಎತ್ತಿ ತೋರಿಸಿತು. ಕುರಾನ್ ಬೆಳಕಿನಲ್ಲಿ ಶುದ್ಧ ಮತ್ತು ಜವಾಬ್ದಾರಿಯುತ ಸಮಾಜವನ್ನು ಸೃಷ್ಟಿಸುವ ಅಗತ್ಯವನ್ನು ಭಾಷಣಕಾರರು ಒತ್ತಿ ಹೇಳಿದರು. ಕಾರ್ಯಕ್ರಮವನ್ನು ಪ್ರಸಿದ್ಧ ಸಾಮಾಜಿಕ ಮುಖಂಡರು ಉದ್ಘಾಟಿಸಿದರು. ವಿಧಾನಸಭಾ ಸದಸ್ಯರು ತಮ್ಮ ಭಾಷಣದಲ್ಲಿ ಸರ್ವಧರ್ಮ ಸಾಮರಸ್ಯ ಮತ್ತು ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒತ್ತಿ ಹೇಳಿದರು. ಎರಡನೇ ದಿನ ಮಾನವ ಘನತೆ ಮತ್ತು ಜೀವನದ ಉದ್ದೇಶದ ಕುರಿತು ಚರ್ಚೆ ನಡೆಸಲಾಯಿತು. ಇದರಲ್ಲಿ ಸಮಾನತೆ, ನೈತಿಕತೆ, ಮೌಲ್ಯಗಳು ಮತ್ತು ಉನ್ನತ ಚಾರಿತ್ರ್ಯವು ಯಶಸ್ವಿ ಸಮಾಜದ ಅಡಿಪಾಯ ಎಂದು ಘೋಷಿಸಲಾಯಿತು. ತಪ್ಪು ತಿಳುವಳಿಕೆಗಳನ್ನು ಪರಿಹರಿಸುವುದು ಮತ್ತು ಸಹಬಾಳ್ವೆಯನ್ನು ಉತ್ತೇಜಿಸುವುದು ಇಂಥ ಚರ್ಚೆಗಳ ಉದ್ದೇಶ ಎಂದು ಸ್ಥಾನೀಯ ಅಧ್ಯಕ್ಷರಾದ ಶಬ್ಬೀರ್ ಅಹಮದ್ ಮುಲ್ಲಾ ಸ್ಪಷ್ಟಪಡಿಸಿದರು. ಶಾಂತಿಯುತ ಮತ್ತು ಸಾಮರಸ್ಯದ ಸಮಾಜವನ್ನು ರೂಪಿಸಲು ಜಮಾತೆ ಇಸ್ಲಾಮಿ ಹಿಂದ್ ಭವಿಷ್ಯದಲ್ಲಿಯೂ ಇಂತಹ ಕಾರ್ಯಕ್ರಮಗಳನ್ನು ಮುಂದುವರಿಸುತ್ತದೆ ಎಂದು ತಿಳಿಸಿದರು. ಬೆಳಗಾವಿಗೆ ಗಾಂಧೀಜಿ ಆಗಮನದ ಶತಮಾನೋತ್ಸವ ಆಚರಣೆ. ಜಮಾತೆ ಇಸ್ಲಾಮಿನ ದಾವತ್ ಚಟುವಟಿಕೆ. ಜನವರಿ 21, 2025ರಂದು ಬೆಳಗಾವಿಗೆ ಮಹಾತ್ಮ ಗಾಂಧಿಯವರ ಆಗಮನದ ಶತಮಾನೋತ್ಸವ ಆಚರಣೆಯಲ್ಲಿ ಸಾವಿರಾರು ಜನರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಬೆಳಗಾವಿಯು ಇಸ್ಲಾಂ ಧರ್ಮದ ಸಂದೇಶವನ್ನು ಜನಸಾಮಾನ್ಯರಿಗೆ ತಲುಪುವ ಸಲುವಾಗಿ ಕನ್ನಡ ಭಾಷೆಯಲ್ಲಿ 8,000 ಫೋಲ್ಡರ್ಗಳನ್ನು 2,000 ಸುಂದರವಾದ ಲಕೋಟೆಗಳಲ್ಲಿ ವಿತರಿಸಿತು. ಪ್ರಸ್ತುತ ಸಕಾರಾತ್ಮಕ ವಾತಾವರಣವನ್ನು ಕಂಡು ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕದ ವತಿಯಿಂದ ಸಮಾಜದ ಗೌರವಾನ್ವಿತ ಮತ್ತು ಅಭಿಪ್ರಾಯ ರೂಪಿಸುವ ಸದಸ್ಯರಿಗೆ ಇಸ್ಲಾಂ ಧರ್ಮದ ಪರಿಚಯ ನೀಡಲಾಯಿತು. ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಿದ್ದ ಕಾರ್ಯಕರ್ತರು ಸಾಮಾಜಿಕ ಮಾಧ್ಯಮದಲ್ಲಿ ಜಾಹೀರಾತು ನೀಡುವ ಬದಲು ಸಾಮಾನ್ಯ ದೃಶ್ಯಗಳ ಫೋಟೋಗಳನ್ನು ಮಾತ್ರ ಹಂಚಿಕೊಂಡರು. ಈ ಚಟುವಟಿಕೆಯು ಇಸ್ಲಾಂ ವಿರುದ್ಧದ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವ ಮತ್ತು ಸಾರ್ವಜನಿಕ ಚಿಂತನೆಯಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುವ ನಿಟ್ಟಿನಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಸಾಬೀತಾಯಿತು. ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾವಿ ಅವರು ಮನ್ಸೂರ ಶಾಲೆಯ ವಾರ್ಷಿಕ ಸಭೆಯಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳು ಮತ್ತು ಪೋಷಕರನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ತಮ್ಮ ಭಾಷಣದಲ್ಲಿ ಅವರು ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಪಡೆಯುವುದನ್ನು ತಮ್ಮ ಗುರಿಯಾಗಿ ಹೊಂದಲು ಪ್ರೇರೇಪಿಸಿ ಸಮಾಜಕ್ಕೆ ಉಪಯುಕ್ತ ಹಾಗೂ ಪರಿಣಾಮಕಾರಿ ವ್ಯಕ್ತಿಗಳಾಗುವಂತೆ ಪ್ರೋತ್ಸಾಹಿಸಿದರು. ಇದು ಜನವರಿ ತಿಂಗಳ ಸುದ್ದಿ ಬುಲೆಟಿನ್. ಮುಂದಿನ ಸುದ್ದಿ ಬುಲೆಟಿನ್ಗೆ ಮತ್ತೆ ಭೇಟಿಯಾಗೋಣ. ಅಲ್ಲಾ ಹಾಫೀಸ್.